ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್. ಆಕ್ಟಿವ್ ಆಕ್ಟಿವ್. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ವಯೋಸಹಜ ಮುಪ್ಪಿಗೊಂದು ಸವೆಸ ಬಂದ ಹಾದಿಯ ನೆನಪಿಗೊಂದು ದೇಹವೆಂಬ ನರನಾಡಿ ಎಲುಬುಗಳ ಮತ್ತಕ್ಕೊಂದು ಎದೆಯ ಒಳಗೆ ಅರಿವಿಗೊಂದು ಜೀವ ನೀಡುವ ಚೈತನ್ಯ ಜ್ಞಾನ ವಿಜ್ಞಾನದ ಬೆಳಕು. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ದೇವಿಗೆ ಅನುಭವ. ನಿಮ್ಮಂತ ರಂಗದ ಕದ ತೆಗೆದು ಬನ್ನಿ, ಮುಪ್ಪಿನ ಬದುಕಿಗೆ ಚೈತನ್ಯ ತುಂಬುವ. ಮುಪ್ಪಿನ ಆರೋಗ್ಯ ಆರೈಕೆಯ ವಿಜ್ಞಾನ ದೇವಿಗೆ ಅನುಭವ, ನಿಮ್ಮಿ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 90.4 ಕಂಪನಾಂಕಗಳ ಸಿಆರ್ ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ಆನ್ ಇನಿಷಿಯೇಟಿವ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡೀಸ್, ಜೈನ್ ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ಇವತ್ತಿನ ಅನುಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ. ಕೇಳುಗರೆ, ಅನುಭವ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಪ್ರಸಾರ ಮತ್ತು ಅಳಗಪ್ಪ ವಿಶ್ವವಿದ್ಯಾನಿಲಯ. ಪ್ರಾಜೆಕ್ಟ್ ಈಸ್ ಕನ್ಸೀವ್ಡ್ ಬೈ ಡಾಕ್ಟರ್ ಶ್ರೀಧರ್, ಮೆಂಟೆಡ್ ಬೈ ಸಾಯಿ ಸುಧಾ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿರುವಂತಹ ವಿಶೇಷ ವ್ಯಕ್ತಿ ಅವರೇ ಡಾಕ್ಟರ್ ರಾಮಕೃಷ್ಣಪ್ಪ ಅವರು. ಇವರು ಒಬ್ಬ ರೈತರಾಗಿದ್ದಾರೆ. ಸಾವಯವ ಕೃಷಿನ ಮಾಡ್ತಾ ಇರುವಂತಹ ಒಬ್ಬ ರೈತರು, ಹಲವು ಬೀಜಗಳ ಸಂರಕ್ಷಕರು ಅಂತ ಸಹ ಕರಿಬಹುದು. ಬನ್ನಿ ಹಾಗಾದರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಮತ್ತು ಅದರ ವಿಶೇಷತೆ ಬಗ್ಗೆ ನಾವು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಖಂಡಿತ ನಮ್ಮ ಹಿರಿಯ ನಾಗರಿಕರು ಸಹ ಇವರನ್ನ ಪ್ರಶ್ನೆ ಕೇಳೋದಕ್ಕೆ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಹಾಗಾದ್ರೆ ಇನ್ಯಾಕೆ ತಡ, ಬನ್ನಿ ಕಾರ್ಯಕ್ರಮ ಕೇಳಿ ಬರೋಣ. ಸರಿ, ನಮಸ್ಕಾರ. ನನ್ನ ಹೆಸರು ಪುಟ್ಟಮ್ಮ ಅಂತ. ನನ್ನ ಪ್ರಶ್ನೆ ಬಂದು, ಯುವಕರನ್ನು ಕೃಷಿಯಲ್ಲಿ ಹೇಗೆ ತೊಡಗಿಸಿಕೊಳ್ಳುವುದು? ಯುವಕರನ್ನು ಕೃಷಿಯಲ್ಲಿ ಹೇಗೆ ತೊಡಗಿಸಿಕೊಳ್ಳುವುದು? ಯುವಕರನ್ನ ಹೇಗೆ ಕೃಷಿಯಲ್ಲಿ ತೊಡಗಿಸಬಹುದು ಅಂತ. ಮುಖ್ಯವಾಗಿ ಯುವಕರು ಕೃಷಿಯಲ್ಲಿ ಅಷ್ಟೊಂದು ಆಸಕ್ತಿಯನ್ನ ಇತ್ತೀಚಿನ ದಿನಗಳಲ್ಲಿ ತೋರಿಸ್ತಾ ಇಲ್ಲ. ಅದಕ್ಕೆ ಹಲವಾರು ಕಾರಣಗಳಿವೆ. ಒಂದು, ಕೃಷಿಯಲ್ಲಿ ವರಮಾನ ಕಡಿಮೆ ಆಗ್ತಾ ಇದೆ, ಇನ್ಕಮ್ ಕಡಿಮೆ ಆಗ್ತಾ ಇದೆ ಅನ್ನೋ ಒಂದು ಭಾವನೆ ಯುವಕರಲ್ಲಿದೆ. ಹಾಗಾಗಿ ಇದೊಂದು ಡೈಯಿಂಗ್ ಆಕ್ಯುಪೇಷನ್. ಇದರಲ್ಲಿ ಅಷ್ಟೊಂದು ನಮ್ಗೆ ಫ್ಯೂಚರ್ ಇಲ್ಲ, ಪ್ರಾಸ್ಪೆಕ್ಟ್ಸ್ ಇಲ್ಲ ಅಂತ ಅಂದ್ಬಿಟ್ಟು ಯುವಕರು ಇದಕ್ ಬರ್ತಾ ಇಲ್ಲ. ಅದ್ರ ಜೊತೆಗೆ ಒಂದು ಸೊಸೈಟಿಯಲ್ಲಿಗೆ, ನಮ್ಮ ಸಮಾಜದಲ್ಲಿ ಒಂದು ಸ್ಟಿಗ್ಮಾ ಸಹ ಇದೆ. ಏನಂದ್ರೆ ಕೃಷಿ ಮಾಡೋರು ಅವರು ಅಷ್ಟೊಂದು
ಮುಂದುವರೆದಿಲ್ಲ, ಅವರಿಗೆ ಎಜುಕೇಶನ್ ಇಲ್ಲ, ಅವರು ಮುಂದೆ ಅವ್ರಿಗೆ ಯಾವ್ದು ಒಂದು ಫ್ಯೂಚರ್ ಇಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಒಂದು ಸೋಷಿಯಲ್ ಸ್ಟಿಗ್ಮಾ ಇರುತ್ತೆ. ಹಾಗಾಗಿ ಎಷ್ಟೋ ಜನ ಹೆಣ್ಮಕ್ಳನ್ನ ಅಂತ ಹುಡುಗರಿಗೆ ಮದುವೆ ಮಾಡ್ಕೊಳಕ್ಕೂ ಇಷ್ಟಪಡಲ್ಲ. ಹಾಗಾಗಿ ಯುವಕರು ಮುಂದೆ ಬರೋದಕ್ಕೆ, ಕೃಷಿಗೆ ಮುಂದೆ ಬರೋದಕ್ಕೆ ಕಷ್ಟ ಆಗ್ತಾ ಇದೆ. ಜೊತೆಗೆ ಅವರು ನಮ್ಮ ಕೃಷಿಯಲ್ಲಿ ಬರೋದು ಬಹಳ ಮುಖ್ಯವಾದ ವಿಚಾರ. ಯಾಕೆಂದ್ರೆ ಅಗ್ರಿಕಲ್ಚರ್, ನಮ್ಮ ಕೃಷಿ, ಭಾರತ ದೇಶದ ಕೃಷಿ ಏನಿದೆ ಅದರಲ್ಲಿ ಈಗ ಇದು ಒಂಥರ ಇದು ಓಲ್ಡ್ ಏಜ್ ಆಕ್ಯುಪೇಷನ್ ಆಗ್ಬಿಟ್ಟಿದೆ. ಅಂದ್ರೆ ವಯಸ್ಸಾದವ್ರು ಮಾತ್ರ ಈ ಕೃಷಿ ಮಾಡೋದು ಅನ್ನೋ ಒಂದು ಹಂತಕ್ಕೆ ಬಂದಿದೆ. ಕಾರಣ ಈಗ ಸುಮಾರು ಒಂದು ಸರ್ವೆ ಪ್ರಕಾರ ನಮ್ಮ ದೇಶದಲ್ಲಿ 50 ವರ್ಷದ ಮೇಲ್ಪಟ್ಟವರೇ ಇದನ್ನ ಕೃಷಿನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕೃಷಿಯಲ್ಲಿ 50-55 ವರ್ಷದ ಮೇಲ್ಪಟ್ಟವರು ಕೃಷಿ ಮಾಡೋದು ಅಂಡ್ ದುಡಿದವ್ರಿಗೆಲ್ಲ ಅವರು ದುಡಿದಾಕೋದು ಸಮಾಜದ ಮತ್ತು ಮಾನವೀಯ ದೃಷ್ಟಿಯಿಂದ ಒಂದು ಸರಿಯಾದ ಭಾವನೆ ಇಲ್ಲ. ಹಾಗಾಗಿ ಯುವಕರು ಈ ಒಂದು ಕೃಷಿಯನ್ನು ತೊಡಗಿಸ್ಬೇಕು. ಮತ್ತೆ ಇನ್ನೊಂದು ಸರ್ವೆ ಪ್ರಕಾರ ಪ್ರತಿದಿನ ಸುಮಾರು 2000 ಜನ ರೈತರು ಕೃಷಿಯನ್ನ ಬಿಟ್ಬಿಟ್ಟು ಅವರು ಇದಕ್ಕೆ ಬರ್ತಾ ಇದ್ದಾರೆ, ಬೇರೆ ಸಿಟಿ ಜಾಬ್ಸ್ಗೆ, ಬೇರೆ ಸಣ್ಣ ಪುಟ್ಟ ಜಾಬ್ಗಳಿಗೆ, ಅದಕ್ಕೆಲ್ಲ ಬರ್ತಾ ಇದ್ದಾರೆ. ಹೀಗಾದ್ರೆ ನಮ್ಮ ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ಈ ಬೆಳೀತಕ್ಕಂತ ಈ ಒಂದು ಪಾಪ್ಯುಲೇಷನ್ಗೆ ಕೃಷಿ ಆಹಾರ ಒದಗಿಸೋದೇ ಇರೋದಿಲ್ಲ. ಅದಕ್ಕೋಸ್ಕರ ಸಹ ನಾವು ಈ ಕೃಷಿಯನ್ನ, ಯಂಗ್ಸ್ಟರ್ಸ್ ಈ ಕೃಷಿಯಲ್ಲಿ ಬರ್ಬೇಕಾಗತ್ತೆ. ಅದಕ್ಕಿಂತ ಮುಖ್ಯವಾಗಿ ಕೃಷಿಯನ್ನ ಬರೀ ಕೇವಲ ಹಣದ ಒಂದು ಎಕನಾಮಿಕ್ ಆಕ್ಟಿವಿಟಿ ಅಂತ ಅದನ್ನ ತಿಳ್ಕೋಬಾರ್ದು. ಅದಕ್ಕೆ ತನ್ನದೇ ಆದ ಒಂದು ಕಲ್ಚರ್ ಇದೆ, ಅದಕ್ಕೆ ಒಂದು ಪ್ರೈಡ್ ಇದೆ. ಅದಕ್ಕೋಸ್ಕರ ನಾವು ಆ ದೃಷ್ಟಿಯಿಂದಲೂ ಸಹ ಈ ಕೃಷಿಯನ್ನ ಮಾಡ್ಬೇಕಾಗತ್ತೆ. ಈ ಎಲ್ಲಾ ಒಂದು ಕಾರಣದಿಂದ ಕೃಷಿಕರು ಯುವಕರು ಬರೀ ಹೊರಗಾಣ ದೃಷ್ಟಿಯಿಂದ ನೋಡಿದ್ರೆ ಕೃಷಿಯನ್ನ ಹಲವಾರು ಅದರ ಕಾರಣ ಫುಡ್ ಸೆಕ್ಯೂರಿಟಿ ಇರ್ಬೋದು, ಮತ್ತೆ ನಮ್ದ ಲಾರ್ಜ್ ಲೆಗಸಿ ಏನಿದೆ, ನಮ್ಮ ದೇಶದ ಲೆಗಸಿ ಏನಿದೆ, ಕೃಷಿಗೆ ಸಂಬಂಧಪಟ್ಟ ಲೆಗಸಿ ಏನಿದೆ, ಈ ಕಲ್ಚರ್ ಇರ್ಬೋದು, ಅದ್ರದ್ದು ಹೆರಿಟೇಜ್ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಇದುಗಳನ್ನ ಮುಂದುವರಿಸೋದು ಸಹ ಯುವಕರು ಕೃಷಿಯಲ್ಲಿ ಬರಬೇಕು ಅಂತ ನನ್ನ ಭಾವನೆ. ಖಂಡಿತ ಸರ್, ಖಂಡಿತ. ಪ್ರಶ್ನೆ ಬಂದು, ಕೃಷಿ ಕ್ಷೇತ್ರದಲ್ಲಿ ಯುವಕರಿಗೆ ಹೊಸ ಮಾರ್ಗಗಳೇನು? ಹೊಸ ಮಾರ್ಗಗಳು ತುಂಬಾ ಕೃಷಿಯಲ್ಲಿ ಹಲವಾರು ಮಾರ್ಗಗಳಿವೆ. ಈಗ ಬರೀ ಕೃಷಿ ಅಂದ ತಕ್ಷಣ ಬರೀ ಟೊಮೆಟೊ ಬೆಳೆಯೋದಾಗ್ಲಿ, ಅಥವಾ ಭತ್ತ ಬೆಳೆಯೋದಾಗ್ಲಿ, ಅಥವಾ ಇನ್ನೊಂದು ಮಾವಿನ ಬೆಳೆ ಬೆಳೆಯೋದಾಗ್ಲಿ, ಅಥವಾ ತೆಂಗು ಬೆಳೆಯೋದಾಗ್ಲಿ, ಅದಷ್ಟೇ ಅಲ್ಲ. ಕೃಷಿ ಅಂದ ತಕ್ಷಣ ಹಲವಾರು ಕೃಷಿಯ ರೂಪಾಂತರಗಳಿದಾವೆ. ಇತ್ತೀಚಿನ ದಿನಗಳಲ್ಲಿ ಉದಾಹರಣೆಗೆ ಕಾರ್ಬನ್ ಫಾರ್ಮಿಂಗ್ ಅಂತ ಇದೆ. ಅಂದ್ರೆ ನಾವು ಈ ಟ್ರೀ ಫಾರ್ಮಿಂಗ್, ಮರಗಳನ್ನ ಬೆಳೆಸಿ ಅದರಲ್ಲಿ ಬರತಕ್ಕಂತ ಆಕ್ಸಿಜನ್ ಕ್ರೆಡಿಟ್ ಏನಿದೆ, ಆ ಕ್ರೆಡಿಟ್ ನಾವು ಮಾಡಬಹುದು. ಅದಕ್ಕೆ ತಕ್ಕ ಒಂದು ಇದು ಬೇಕಾಗುತ್ತೆ, ಒಂದು ಸರ್ಕಾರದ ಪಾಲಿಸಿ ಬೇಕಾಗುತ್ತೆ. ಅಂತಹ ಒಂದು ಬೇರೆ ದೇಶಗಳಲ್ಲಿ ಈಗ ನಡೀತಾ ಇದೆ. ಯಾಕಂದ್ರೆ ಇಂಡಸ್ಟ್ರೀಸ್ ಏನಿದೆ, ಈ ಇಂಡಸ್ಟ್ರೀಸ್ ಅವರು ಇನ್ನೋವೇಟಿವ್ಲಿ ಅವರು ಕಲ್ಯೂಟ್ ಮಾಡೇ ಮಾಡ್ತಾರೆ. ಅವರು ಯಾವ್ದೋ ಒಂದು ವಸ್ತುಗಳನ್ನ ಉತ್ಪಾದನೆ ಮಾಡ್ಬೇಕಂದ್ರೆ ಅವರು ಪೊಲ್ಯೂಷನ್ ಮಾಡ್ಲೇಬೇಕಾಗುತ್ತೆ. ಅವರು ಅದನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ. ಆದ್ರೆ ಆ ಒಂದು ಪೊಲ್ಯೂಷನ್ ನ ತಡೆಗಟ್ಟೋದು ಯಾರು ಮಾಡ್ಬೋದು? ಈ ಗಿಡ ಮರಗಳನ್ನ ಬೆಳೆಸ್ಬೋದು, ಟ್ರೀ ಫಾರ್ಮಿಂಗ್ ಬೆಳೆಸ್ಬೋದು. ಇದರಿಂದ ಏನಾಗುತ್ತೆ ಅಂದ್ರೆ ಆ ಪೊಲ್ಯೂಷನ್ ಏನಿರ್ತದೆ ಅದನ್ನ ತಡೆಗಟ್ಬೋದು. ಅಷ್ಟು ಕ್ರೆಡಿಟ್ ನಮ್ಗೆ ಸಿಗುತ್ತೆ. ಇದು ಒಂದು ಹೊಸ ಅವೆನ್ಯೂ ಅಂದ್ರೆ ಒಂದು ಹೊಸ ಮೆಥಡ್. ಸೊ ಈ ಒಂದು ಇದರಲ್ಲಿ ಸಹ ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಬೋದು, ಇಕಲಾಜಿಕಲ್ ಫಾರ್ಮಿಂಗ್ ಮಾಡೋದು, ಪರಿಸರ ಕೃಷಿ ಅಂತ ಮಾಡ್ಬೋದು, ಪರ್ಮಾಕಲ್ಚರ್ ಅಂತ ಮಾಡ್ಬೋದು. ಇದೆಲ್ಲ ಇದರಿಂದ ಈ ಕಾರ್ಬನ್ ಕ್ರೆಡಿಟ್ ಸಿಗುತ್ತೆ. ಇಂತಹ ಒಂದು ಅವೇರ್ನೆಸ್ ಜನರಿಗೆ, ಯುವಕರಿಗೆ ಸಿಗುತ್ತೆ. ಎರಡನೇದಾಗಿ ಅಗ್ರಿ ಟೂರಿಸಂ ಅಂತ ಈಗ ನೀವು ಯಾವ್ದೋ ಒಂದು ಇತ್ತೀಚೆಗಿನ ಈ ಪೆಂಡಮಿಕ್ ಇಂದ ಎಲ್ಲಾ ಇವರು IT ಪ್ರೊಫೆಷನಲ್ಸ್ ಅವರೆಲ್ಲ ಈ ಫಾರ್ಮ್ಗಳನ್ನ ಹೈರ್ ಮಾಡ್ಕೊಂಡು ಅದೇ ಸಿಕ್ಕೊಂಡು ಕೆಲಸ ಮಾಡ್ತಾ ಇದ್ರು. ಮುಂದೆ ಈ ತರ ಇನ್ನೂ ದುರಂತ ದಿನಗಳು ಬರಬಹುದು. ಅಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ಎಂತ ಅವಕಾಶ ಇದೆ ಅಂದ್ರೆ ಈ ನ್ಯಾಚುರಲ್ ಫಾರ್ಮ್ಸ್, ಅಗ್ರಿ ಟೂರಿಸಮ್ಸ್ ಎಲ್ಲ ನಾವು ಡೆವಲಪ್ ಮಾಡಿದ್ರೆ ಈ ಸಿಟಿ ಜನ ಬಂದು ಅದನ್ನು ಉಪಯೋಗಿಸ್ಕೊಂಡು ಅದಕ್ಕೆ ಪೇಮೆಂಟ್ ಕೊಡ್ತಾರೆ. ಸೊ ಇಂತಹ ಒಂದು ಸಂದರ್ಭಗಳನ್ನ, ಇಂತಹ ಒಂದು ಅವಕಾಶಗಳನ್ನು ಸಹ ನಾವು ಉಪಯೋಗಿಸಬಹುದು. ಮೂರನೇದಾಗಿ ಕೃಷಿ ಅಂದ ತಕ್ಷಣ ಅಂದ್ರೆ ಬರೀ ಬೆಳೆಯೋದಷ್ಟೇ ಅಲ್ಲ, ಅದರಲ್ಲಿ ಅನೇಕ ಇನ್ಕ್ಲೂಸಿವ್ ಆಕ್ಟಿವಿಟೀಸ್ ಇದೆ. ಇನ್ಕ್ಲೂಸಿವ್ ಆಕ್ಟಿವಿಟೀಸ್ ಅಂದ್ರೆ ಬೆಳೆಯಿಂದ ಹಿಡಿದು ಅದನ್ನ ಆಹಾರ ಕನ್ಸ್ಯೂಮರ್ಸ್, ಗ್ರಾಹಕರಿಗೆ ಅವರ ಪ್ಲೇಟ್ ಅಲ್ಲಿ ಹಾಕೊಳ್ಳೋವರೆಗೂ ಅದು ಒಂದು ಫುಡ್ ಚೈನ್. ಅದರಲ್ಲಿ ಅನೇಕ ಆಕ್ಟಿವಿಟೀಸ್ ಇದೆ. ಪ್ರೊಸೆಸಿಂಗ್ ಇರೋದು, ಹ್ಯಾಂಡ್ಲಿಂಗ್ ಇರ್ಬೋದು,
ಪ್ಯಾಕಿಂಗ್ ಇರ್ಬೋದು, ಮಾರ್ಕೆಟಿಂಗ್ ವ್ಯವಸ್ಥೆ ಇರ್ಬೋದು, ಇಂಥದ್ದು ಸಹ ಯುವಕರು ತಮ್ಮನ್ನು ತಾವು ತೊಡಗಿಸ್ಕೋಬಹುದು. ಇದೆಲ್ಲ ಹೊಸ ಹೊಸ ಅವಕಾಶಗಳು. ಸರ್, ಮತ್ತೆ ಈಗ ನೀವು ಬೀಜ ಉಳಿತಾಯ ಅಂತ ಬೀಜ ಉಳಿತಾಯ ಅಥವಾ ಬೀಜ ಸಂರಕ್ಷಣೆ ಅಂತ ನಾವು ಕರಿತೀವಲ್ಲ, ಹಾಗಂದ್ರೆ ಏನು? ಮತ್ತೆ ಈ ತರ ಮಾಡೋದ್ರಿಂದ ಏನು ಉಪಯೋಗ ಅಂತ ಹೇಳ್ಬೋದು? ಬೀಜ ಸಂರಕ್ಷಣೆ ಅಂದ್ರೆ ಅದು ಬೀಜ ಇರ್ಬೋದು ಅಥವಾ ಯಾವುದೇ ಒಂದು ಸಸಿಯ ವೆಜಿಟೇಟಿವ್ ಪಾರ್ಟ್ ಇರ್ಬೋದು. ಅಂದ್ರೆ ಮುಂದಿನ ದಿನಗಳಿಗೆ ಅದನ್ನ ನಾವು ಸಂರಕ್ಷಣೆ ಮಾಡಿ, ಕನ್ಸರ್ವೇಶನ್ ಮಾಡಿ, ಅದನ್ನ ಮುಂದೆ ಉಪಯೋಗಿಸೋದಕ್ಕೆ ಅದು ಬೀಜ ಸೇವಿಂಗ್ ಅಂತ ಇಂಗ್ಲಿಷ್ ನಲ್ಲಿ ನಾವು ಹೇಳ್ತೀವಿ. ಬೀಜ ಸಂರಕ್ಷಣೆ ಅಂತ ಹೇಳ್ತೀವಿ. ಅದು ಬೀಜ ಅಂದ್ರೆ ಬರೀ ಭತ್ತದ ಸೀಡ್ ಅಥವಾ ವೆಜಿಟಬಲ್ ಸೀಡ್ಸ್ ಅಷ್ಟೇ ಅಲ್ಲ. ಈ ತೋಟಗಾರಿಕೆ ಬೆಳೆಗಳು ಬೆಳೆಯುವುದು, ಉದಾಹರಣೆಗೆ ಮಾವು ಇರುತ್ತೆ. ಮಾವಲ್ಲಿ ಅದನ್ನ ಬ್ಯಾಕ್ ಮಾಡಿ ಅದನ್ನ ನಾವು ಕನ್ಸರ್ವ್ ಮಾಡಿ ಇಟ್ಕೋಬಹುದು, ಅದನ್ನ ರಕ್ಷಣೆ ಮಾಡ್ಬೋದು. ಸೊ ಈ ರೀತಿ ವೆಜಿಟೇಟಿವ್ ಒಂದು ಕಟಿಂಗ್ಸ್ ಹಾಕಿ ನಾವು ಅದನ್ನ ಕನ್ಸರ್ವ್ ಮಾಡ್ಬೋದು. ಸೊ ಈ ರೀತಿಯ ಒಂದು ಹಲವಾರು ವಿಧಾನಗಳಿಂದ ಈ ಬೀಜಗಳನ್ನ ಅದನ್ನ ಮುಂದಿನ ಒಂದು ಪೀಳಿಗೆಗೆ ಅಥವಾ ಮುಂದಿನ ದಿನಗಳ ಉಪಯೋಗಕ್ಕೋಸ್ಕರ ಅದನ್ನ ನಾವು ಅದನ್ನ ಸಂರಕ್ಷಣೆ ಮಾಡ್ಬೇಕಾಗತ್ತೆ. ಸೊ ಇದರಲ್ಲಿ ಹಲವಾರು ವಿಧಾನಗಳಿದೆ. ಒಂದೇ ಬೀಜದಿಂದ ಸಂರಕ್ಷಿಸಿ ತರಕಾರಿ ಬೀಜಗಳು ಅಥವಾ ಬೇಳೆಲ್ಲ ಬೀಜದಿಂದ ಸಂರಕ್ಷಣೆ ಮಾಡಬಹುದು. ಅಥವಾ ತೋಟಗಾರಿಕೆ ಬೆಳೆಗಳು ಇರುವುದು ಈ ಕವರ್ ಸೀಡ್ಸ್, ಅದನ್ನ ಸೀಡಿಂದ ಕನ್ಸರ್ವ್ ಮಾಡಬಹುದು. ಆದ್ರೆ ಮುಂದಿನ ಪ್ರಶ್ನೆ ಕೇಳ್ಬಹುದು. ಸರ್, ನಾನು ಸುಮಾ ಅಂತ. ನಮಸ್ಕಾರ. ಸಾವಯವ ಕೃಷಿ ಅಂದ್ರೆ ಏನು? ಇದರಲ್ಲಿ ಬೇರೆ ಬೇರೆ ಯಾವ ಹೆಸರುಗಳಿಂದ ಕರೀತಾರೆ? ಸಾವಯವ ಕೃಷಿ ಅಂದ್ರೆ ಏನು ಅಂತಲ್ವಾ ನಿಮ್ ಪ್ರಶ್ನೆ? ಹೌದು ಸರ್. ಹಲೋ, ಹೌದು, ಓಕೆ. ಈಗ ಈ ರಾಸಾಯನಿಕ ರಹಿತ ಎಲ್ಲಾ ರೀತಿಯ ಕೃಷಿ ಪದ್ಧತಿಗಳಿಗೆ ನಾವು ಬೇರೆ ಬೇರೆ ಹೆಸರುಗಳನ್ನ ಕರೀತಾರೆ. ಪ್ರಪಂಚದಾದ್ಯಂತ ವಿವಿಧ ಹೆಸರುಗಳಲ್ಲಿ ಅದನ್ನು ಕರೀತಾರೆ. ಉದಾಹರಣೆಗೆ ಸಾವಯವ ಕೃಷಿ ಅಂದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತಾರೆ. ಅಂದ್ರೆ ಯಾವುದೇ ರೀತಿಯ ಕೆಮಿಕಲ್ ಇನ್ಪುಟ್ಸ್ ನ ಭೂಮಿಗೆ ಹಾಕದೆ, ಯಾವುದೇ ರೀತಿಯ ಜೆನೆಟಿಕಲಿ ಮಾಡಿಫೈಡ್ ಸೀಡ್ ಅಥವಾ ಕ್ರಾಂತಿಯನ್ನು ಉಪಯೋಗಿಸದೆ, ಭೂಮಿಯನ್ನ ಯಾವುದೇ ರೀತಿಯ ಹಾಳು ಮಾಡದಂಗೆ ಅಥವಾ ವಾತಾವರಣಕ್ಕೆ ಯಾವುದೇ ರೀತಿ ಪರ್ಮಿಷನ್ ಮಾಡ್ದಂಗೆ ನಾವು ಅದನ್ನ ಒಳ್ಳೆ ಶುದ್ಧ ಆಹಾರವನ್ನ ನಾವು ಬೆಳೆಯುವ ಪದ್ಧತಿಗೆ ಅದಕ್ಕೆ ಸಾವಯವ ಕೃಷಿ ಪದ್ಧತಿ ಅಂತ ಹೇಳ್ತೀವಿ. ಇದು ಹಲವಾರು ಪದ್ಧತಿಗಳಿವೆ ಇದ್ರೊಳಗೆ. ಉದಾಹರಣೆಗೆ ಈ ಪದ್ಧತಿನೇ ನ್ಯಾಚುರಲ್ ಫಾರ್ಮಿಂಗ್, ಪರಿಸರ ಕೃಷಿ ಅಂತ ಸಹ ಹೇಳ್ತಾರೆ. ಏನಕ್ಕೆ ಅಂದ್ರೆ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಏನ್ ಹೇಳ್ತೀವಿ, ಸಾವಯವ ಕೃಷಿಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಈ ಸಾವಯವ ವಸ್ತುಗಳನ್ನ ಬೇರೆ ಹೊರಗಡೆಯಿಂದ ತಯಾರಿಸಿದ ವಸ್ತುಗಳು ಸಹ ಸಾವಯವ ಕೃಷಿಯಲ್ಲಿ ಉಪಯೋಗಿಸ್ತಾರೆ. ಅಂದ್ರೆ ನಾಟ್ ಸಿಂಥೆಟಿಕ್, ಇದು ಕೆಮಿಕಲ್ ರಾಸಾಯನಿಕ ವಸ್ತುಗಳಲ್ಲ, ಆರ್ಗ್ಯಾನಿಕ್ ಇನ್ಪುಟ್ಸ್ ಸಹ ಅಲ್ಲಿ ಉಪಯೋಗಿಸ್ತಾರೆ. ಆದ್ರೆ ಈ ನ್ಯಾಚುರಲ್ ಫಾರ್ಮಿಂಗ್ ಸಿಸ್ಟಮ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಯಾವುದೇ ವಸ್ತುಗಳನ್ನ ಹೊರಗಡೆಯಿಂದ ತರಬಾರ್ದು, ಅದೇ ಭೂಮಿಯಲ್ಲೇ ಅಲ್ಲೇ ನೀವು ಅದನ್ನ ಉತ್ಪನ್ನ ಮಾಡ್ಬೋದು. ಈ ಅಮೃತ ಇರ್ಬೋದು, ಬಯೋಲೈಟ್ಸ್ ಇರ್ಬೋದು ಅಥವಾ ಕಾಂಪೋಸ್ಟ್ ಇರ್ಬೋದು, ಈ ತರ ಸಂರಕ್ಷಣೆ ಔಷಧಿಗಳಿರ್ಬೋದು, ಅದನ್ನೆಲ್ಲ ಅಲ್ಲೇನೆ ಇಲ್ಲಿಂದಲೇ ನೀವು ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾವು ಪರಿಸರ ಕೃಷಿ ಅಂತ ಹೇಳ್ತೇವೆ. ಇಲ್ಲಿ ಒತ್ತು ಕೊಡೋದು ಏನಂದ್ರೆ, ಪರಿಸರ ಕೃಷಿಯಲ್ಲಿ ಒಂದು ಭೂಮಿಯನ್ನ ನಾವು ಹದವಾಗಿ ಇಟ್ಕೊಂಡು, ಭೂಮಿಯ ಒಂದು ಫಲವತ್ತತೆಯನ್ನು ಕಾಪಾಡಿಕೊಂಡು, ಯಾವುದೇ ರೀತಿಯ ಹೊರಗಡೆಯಿಂದ ಒಂದು ವಸ್ತುಗಳನ್ನ ತಂದು ಅಲ್ಲಿ ಹಾಕ್ಬಾರ್ದು. ಇನ್ನೊಂದು ಬಯೋಡೈನಮಿಕ್ ಫಾರ್ಮಿಂಗ್ ಅಂತ ಹೇಳ್ತಾರೆ. ಏನಂದ್ರೆ ಈ ಸೂಕ್ಷ್ಮ ಜೀವಿಗಳ ಒಂದು ಪ್ರಿಪರೇಷನ್ಸ್ ಮಾಡ್ತಾರೆ, ಮೈಕ್ರೋ ಆರ್ಗಾನಿಸಮ್ ಪ್ರಿಪರೇಷನ್ಸ್ ಮಾಡ್ತಾರೆ. ಅದು ಯೂಶಲಿ ಏನಂದ್ರೆ ಇದು ಅದು ಸ್ವಲ್ಪ ಹಸಿನ ಕಂಪನಿಗಳು ಅಥವಾ ಬೇರೆ ಅನಿಮಲ್ಸ್ ಇದರಿಂದ ಬೇರೆಯಿಂದ ಆ ಮೈಕ್ರೋಬ್ಸ್ ನ ಬೆಳೆಯೋದಕ್ಕೆ ಅವರು ಕೆಲವು ಮಾಡ್ತಾರೆ. ಆದ್ರೆ ಇದನ್ನ ಎಲ್ಲಾ ಜನರು ಅದನ್ನ ಆ ಪ್ರಿಪರೇಷನ್ ಉಪಯೋಗಿಸಕ್ಕಾಗಲ್ಲ. ಕೆಲವು ಕಮ್ಯುನಿಟಿಯಲ್ಲಿ ಈ ರೀತಿ ಇದನ್ನ ಮಾಡ್ತಾರೆ. ಇದಕ್ಕೆ ಬಯೋಡೈನಮಿಕ್, ಇದು ನ್ಯಾಚುರಲ್ ಫಾರ್ಮಿಂಗ್, ಯಾವುದು ಕೆಮಿಕಲ್ ಏನಕ್ಕಲ್ಲ. ಮತ್ತೆ ಇನ್ನೊಂದು ಇಕೋಲಾಜಿಕಲ್ ಫಾರ್ಮಿಂಗ್ ಅಂತೀವಿ. ಏನಂದ್ರೆ ಇದು ಪರಿಸರ ಕೃಷಿಗೆ ನ್ಯಾಚುರಲ್ ಫಾರ್ಮಿಂಗ್ ಇದ್ದಂಗೆ. ಬಟ್ ಇಲ್ಲಿ ಒತ್ತು ಕೊಡೋದು ಏನಂದ್ರೆ, ಬರೀ ನಾವು ಒಂದೇ ರೀತಿಯ ಬೆಳೆಗಳನ್ನು ಬೆಳೆಯುವಾಗ ವಿವಿಧ ಬೆಳೆಗಳನ್ನ ಇಲ್ಲಿ ಬೆಳಿತೀವಿ. ಉದಾಹರಣೆಗೆ ಬರೀ ನಾವು ಭತ್ತವನ್ನ ಒಂದೇ ಮೊನೊಕ್ರಾಪಿಂಗ್ ಬೆಳೆದು ಅದನ್ನ ಯಾವ್ದೋ ರಾಸಾಯನಿಕ ಆಗ್ತಾ ಇದ್ರೆ ಅದು ಸಾವಯವ ಕೃಷಿ, ಸಾವಯವ ಫಾರ್ಮಿಂಗ್ ಆಗ್ಬೋದು, ಅಂದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳ್ಬೋದು. ಆದ್ರೆ ಆ ಪರಿಸರಕ್ಕೆ ಅದರಿಂದ ಏನು ಅನುಕೂಲ ಆಗೋದಿಲ್ಲ. ಆದ್ರೆ ಈ ಇಕೋಲಾಜಿಕಲ್ ಫಾರ್ಮಿಂಗ್ ಅಥವಾ ಪರಿಸರ ಕೃಷಿಲಿ
ನಾವು ಬರೀ ಬೆಳ್ಕೊಳ್ಳೋದು, ನಾವು ಅದರಿಂದ ಬೆನಿಫಿಟ್ ತಗೊಳ್ಳೋದು ಅಷ್ಟೇ ಅಲ್ಲ, ಭೂಮಿಯಿಂದ ನಾವು ಭೂಮಿಗೆ ವಾಪಸ್ ಕೊಡ್ಬೇಕು, ಪರಿಸರಕ್ಕೆ ವಾಪಸ್ ಕೊಡ್ಬೇಕಾಗುತ್ತೆ. ಅದಕ್ಕೆ ನಾವು ಪರಿಸರ ಕೃಷಿ ಅಂತ ಹೇಳ್ತೀವಿ. ಇಲ್ಲಿ ಸರ್ವಿಸಸ್ ನಾವು ಪ್ರೊವೈಡ್ ಕೊಡ್ತೀವಿ. ಅಂದ್ರೆ ಅಲ್ಲಿ ಗಿಡ ಮರಗಳು ಬೆಳೆಸೋದ್ರಿಂದ ಇಡ್ಬೋದು, ಬಾರ್ಡರ್ನಲ್ಲಿ ದೊಡ್ಡ ದೊಡ್ಡ ಮರಗಳು ಬೆಳೆಸೋದ್ರಿಂದ ಅಲ್ಲಿ ಹಕ್ಕಿಗಳಿರ್ತವೆ, ಭೂಮಿಗೆ ಸೂಕ್ಷ್ಮ ಜೀವಿಗಳು ಇರ್ತವೆ. ಆ ಬಯೋಲಾಜಿಕಲ್ ಆಕ್ಟಿವಿಟಿ ಅದರೊಳಗೆ ಜಾಸ್ತಿ ಆಗುತ್ತೆ. ಮತ್ತೆ ಈ ಡೈವರ್ಸಿಟಿ ಜಾಸ್ತಿ ಇರೋದ್ರಿಂದ ಪೆಸ್ಟ್ ಅಂಡ್ ಡಿಸೀಸಸ್ ಅದರೊಳಗೆ ಕಂಟ್ರೋಲ್ ಆಗುತ್ತೆ. ಸೊ ಈ ರೀತಿಯ ಒಂದು ಸರ್ವಿಸಸ್ ನಾವು ಬರೀ ಪರಿಸರದಿಂದ ಪಡೆಯೋದಷ್ಟೇ ಅಂತೆ, ನಾವು ನಮ್ಮ ಸರ್ವಿಸಸ್ ಪರಿಸರಕ್ಕೆ ಕೊಡ್ಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ಪರಿಸರ ಕೃಷಿ ಅಂತ ನಾವು ಹೇಳ್ತೀವಿ. ಇದು ಇಕಲಾಜಿಕಲ್ ಫಾರ್ಮಿಂಗ್. ಇದು ಈಗ ಆಫ್ರಿಕಾ ಮತ್ತು ಬೇರೆ ಬೇರೆ ಇನ್ನು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಇದನ್ನ ಹೆಚ್ಚಾಗಿ ಈ ಒಂದು ಪದ್ಧತಿ ಇದನ್ನ ಪ್ರಚಾರ ಮಾಡ್ತಾ ಇದ್ದಾರೆ. ಈ ಒಂದು ಪರ್ಮಕಲ್ಚರ್ ಅಂತ ಹೇಳ್ತಾ ಇದ್ದಾರೆ. ಇದು ಎಲ್ಲ ಕೇಳಿರ್ಬೋದು. ಪರ್ಮಕಲ್ಚರ್ ಅಂದ್ರೆ ಹೆಚ್ಚಾಗಿ ಅದು ಪರಿಸರ ಕೃಷಿನೇ, ಆದ್ರೆ ಅದರಲ್ಲಿ ಹೆಚ್ಚು ಒತ್ತು ಟ್ರೀ ಫಾರ್ಮಿಂಗ್, ಮರ ಗಿಡಗಳನ್ನ ಬೆಳೆಸೋದಕ್ಕೆ, ನ್ಯಾಚುರಲ್ ಫಾರೆಸ್ಟ್ರಿ ಬೆಳೆಸೋದಕ್ಕೆ ಅದಕ್ಕೆ ಒತ್ತು ಕೊಡ್ತಾರೆ. ಆದ್ರೆ ರೈತರು ಎಲ್ಲ ರೈತರು ಅದು ಪರ್ಮಕಲ್ಚರ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಅವ್ರಿಗೆ ಒಂದ್ ಸ್ವಲ್ಪನಾದ್ರೂ ಅಲ್ಲಿ ಆದಾಯ ಬರಬೇಕಾಗುತ್ತೆ. ಪರಿಸರಕ್ಕೆ ಅವ್ರ ಕಾರ್ಯಕ್ಕೆ ಕೊಡೋದ್ರ ಜೊತೆಗೆ ಅವ್ರಿಗೆ ಆದಾಯನೂ ಬರಬೇಕು. ಅಂತ ಸಂದರ್ಭದಲ್ಲಿ ಈ ಇಕಾಲಜಿಕಲ್ ಫಾರ್ಮಿಂಗ್ ಅಂತ ಏನ್ ಹೇಳ್ತೀವಿ, ಅದು ಒಳ್ಳೆಯ ಒಂದು ಇದು. ಸೊ ಈ ರೀತಿ ಡಿಫ್ರೆಂಟ್ ವಿಧಗಳು ಈ ರಾಸಾಯನಿಕ ರಹಿತ ಕೃಷಿಯಲ್ಲಿ ಇಷ್ಟೊಂದು ಪದ್ಧತಿಗಳಿದ್ದಾವೆ. ಅಂದ್ರೆ ಇದಕ್ಕೆ ಇದಿಷ್ಟೇ ಜಾಗ ಇರ್ಬೇಕು ಅನ್ನೋ ಅಂತ ಏನಾದ್ರೂ ಒಂದು ಕಟ್ಟುಪಾಡುಗಳಿದ್ಯಾ? ಅಂದ್ರೆ ಇದು 1/2 ಎಕರೆ 1 ಎಕರೆ ಈ ತರ ಜಾಗಗಳು ಇರ್ಬೇಕು ಅನ್ನೋ ಅಂತದ್ದು ನಿಯಮಗಳೇನಾದ್ರೂ ಇದೆಯಾ ಈ ಕೃಷಿ, ಸಾವಯವ ಕೃಷಿಗೆ? ಇಲ್ಲ ಮೇಡಮ್, ಆ ತರ ಯಾವ್ದು ನಿಯಮಗಳಿದೆ. ನಿಮ್ಮಲ್ಲಿ ಏನು ಜಾಗ ಇರುತ್ತೋ ಅಷ್ಟರಲ್ಲೇ ನಾವು ಫಾರ್ಮಿಂಗ್ ಮಾಡ್ಬೋದು. ಉದಾಹರಣೆಗೆ ನಾವು ಅರ್ಬನ್ ಪಾಪ್ಯುಲೇಷನ್ ಅಂದ್ರೆ ನಗರ ವಾಸಿಗಳು, ಅವ್ರು ಏನು ಸ್ಥಳ ಇಲ್ಲದೆ ಇದ್ರೂ ಕೃಷಿ ಹೇಗ್ ಮಾಡ್ಬೋದು. ನಿಮ್ಮಲ್ಲಿ ಇರೋ ಒಂದು ಜಾಗದಲ್ಲಿ ಪಾಟ್ಗಳಲ್ಲೇ ನೀವು ನಿಮ್ಗೆ ಬೇಕಾದ ತರಕಾರಿಗಳು, ಸೊಪ್ಪುಗಳು ಇಂಥವನ್ನೆಲ್ಲ ನೀವು ಅಲ್ಲೇ ಬೆಳೆಸ್ಬಹುದು. ಅದಕ್ಕೆ ಬೇಕಾದ ವಸ್ತುಗಳು ಏನ್ ಸಿಗ್ತದೆ ಅದನ್ನ ಟ್ರೈನಿಂಗ್ ತಗೊಳ್ಳೋದಾಗ್ಲಿ, ಅಲ್ಲಿ ಏನೇನು ಟ್ರೈನಿಂಗ್ ಕೊಡ್ತಾರೆ ಅಂತ ಕಡೆಯನ್ನ ಟ್ರೈನಿಂಗ್ ತಗೊಳ್ಳೋದು, ವಸ್ತುಗಳು ಏನ್ ಸಿಗ್ತವೆ ಅದನ್ನ ನೀವು ನರ್ಸರಿಗಳಲ್ಲಿ ನಮ್ಮ ಖಂಡಿತಗಳಲ್ಲಿ ಸಿಗುತ್ತೆ. ಅವು ಅದಕ್ಕೆ ಮಣ್ಣಿರ್ಬೋದು, ಗೊಬ್ಬರ ಇರ್ಬೋದು, ಆ ತರನ ಅಲ್ಲಿ ಪಡ್ಕೊಂಬೋದಾಗುತ್ತೆ. ಅದು ನಿಮಗೆ ನಿಮ್ಮ ಸಮಯ ಮತ್ತು ನಿಮ್ಮಲ್ಲಿ ಇರತಕ್ಕಂಥ ರಿಸೋರ್ಸಸ್, ಏನು ನಿಮ್ಮ ಹತ್ರ ರಿಸೋರ್ಸಸ್ ಇದೆ ಅದಕ್ಕೆ ತಕ್ಕಂತೆ ನೀವು ಟೆರೆಸ್ ಫಾರ್ಮಿಂಗ್ ಮಾಡ್ಬೋದು. ನಿಮ್ಮ ಹತ್ರ ಸ್ವಲ್ಪ ಭೂಮಿ ಇದ್ರೆ ಅದರಲ್ಲಿ ಹೋಮ್ ಗಾರ್ಡನಿಂಗ್ ಅಂತ ಮಾಡ್ಬೋದು. ಹೋಮ್ ಗಾರ್ಡನಿಂಗ್ ಅಂದ್ರೆ ಏನು, ನಿಮ್ಮ ಮನೆ ಪಕ್ಕ ಯಾವ್ದು ಸಾಮಾನ್ಯವಾಗಿ ಎಲ್ಲ ರೈತರುಗಳು ಮನೆ ಆಗ್ಲಿ ಅದನ್ನ ಒಂದು ಹೋಮ್ ಗಾರ್ಡನ್ ಮಾಡಲ್ಸ್ ಅಲ್ಲಿ ನಮ್ಗೆ ಪ್ರತಿನಿತ್ಯ ಸಿಗುವಂತ ಒಂದೊಂದು ಬಾಳೆಹಣ್ಣು ಸಿಗುತ್ತೆ, ಪಪಾಯ ಸಿಗುತ್ತೆ. ಈ ತರದ ಹಣ್ಣುಗಳು ಪ್ರತಿನಿತ್ಯ ಸಿಗುವಂತ ಹಣ್ಣುಗಳು ಬೆಳೆಸ್ಬೋದು. ಮತ್ತೆ ಸೊಪ್ಪು ತರಕಾರಿಗಳು, ಬಹಳ ಮುಖ್ಯವಾಗಿ ಸೊಪ್ಪುಗಳು. ದಿನನಿತ್ಯ ನಾವು ಡೈರೆಕ್ಟ್ ಆಗಿ ಏನು ರಾಗಿ ಏನು ಉಪಯೋಗಿಸ್ತೀವಿ, ಸೊಪ್ಪುಗಳು, ಪಾಲಕ್ ಸೊಪ್ಪು ಇರ್ಬೋದು, ಮೆಂತ್ಯ ಸೊಪ್ಪು ಇರ್ಬೋದು, ಸಬ್ಸಿಗೆ ಸೊಪ್ಪು ಇರ್ಬೋದು. ಈ ತರ ಸೊಪ್ಪನ್ನ ನಾವು ಸುಲಭವಾಗಿ ಈ ಟೆರೆಸ್ ನಲ್ಲಿ ನಾವು ಬೆಳ್ಕೋಬಹುದು. ಮತ್ತೆ ಹರ್ಬ್ಸ್ ನಾವು ತುಂಬಾ ಬೆಳ್ಕೋಬಹುದು. ಎಂತ ಹರ್ಬ್ಸ್, ಲೀವ್ಸ್ ಇರ್ಬೋದು, ಈ ತರ ಹರ್ಬ್ಸ್ ಸುಮಾರು ಹರ್ಬ್ಸ್ ಇದೆ ನಮ್ಗೆ ಬೇಕಾಗಿರೋಂಥದ್ದು. ಆ ತರ ಒಂದು ಹರ್ಬ್ಸ್ ಸಹ ನಾವು ಬೆಳ್ಕೋಬಹುದು. ಹಾಗಾಗಿ ನಿಮ್ಗೆ ಏನ್ ಬೇಕು ಮುಖ್ಯವಾಗಿ ಇದನ್ನು ಮಾಡೋದಕ್ಕೆ ಅಂದ್ರೆ ನಿಮ್ಗೆ ಶ್ರದ್ಧೆ ಮತ್ತು ನಿಮ್ಗೆ ಒಂದು ಹೃದಯ ಬೇಕು ಅಷ್ಟೇ. ಅದ್ ಬಿಟ್ರೆ ನಿಮ್ಗೆ ಜಾಗದ್ದು ಬಹಳ ಮುಖ್ಯ ಏನಲ್ಲ. ಜಾಗ ಎಷ್ಟು ಜಾಗದಲ್ಲಿ ಇದ್ರೆ ಅಷ್ಟೇ ಜಾಗದಲ್ಲಿ ನೀವು ಬೆಳೆಸ್ಬೋದು. ಆದ್ರೆ ನಿಮ್ಗೆ ಒಂದ್ ಸ್ವಲ್ಪ ನೀರಿನ ನಿಮ್ದು ಕಿಚನ್ ವೇಸ್ಟ್ ವಾಟರ್ ಇರುತ್ತಲ್ಲ ಅದನ್ನ ಫಿಲ್ಟರ್ ಮಾಡಿ ನೀವು ಇಡ್ಬೋದು. ಅಂದ್ರೆ ಅಲ್ಲಿ ಸೋಪ್ ನೀರ್ನ ಹಾಕ್ಬಾರ್ದು. ನೀವು ಈಕೋ ಫ್ರೆಂಡ್ಲಿ ಸೋಪ್ ಉಪಯೋಗಿಸ್ಬೋದು, ಈಕೋ ಫ್ರೆಂಡ್ಲಿ ಪೌಡರ್ ಉಪಯೋಗಿಸಿ ಅಂತ ನೀರುಗಳನ್ನೇ ನೀವು ಫಿಲ್ಟರ್ ಮಾಡಿ ನೀವು ಗಿಡಗಳು ಕೊಡ್ಬೋದು. ನೀರು ಇಲ್ಲದೆ ಇದ್ರೂ ಸಹ ಅದನ್ನ ನೀವು ಈ ಗಿಡಗಳಿಗೆ ಕೊಡ್ಬೋದು. ಸೊ ಇದು ನಗರ ಕೃಷಿ ಅಂತ ನಾವು ಏನ್ ಹೇಳ್ತೀವಿ, ಅದು ಈಗ ಇತ್ತೀಚೆಗೆ ಎಲ್ಲ ಕಡೆ ಅದು ಪ್ರಚಾರ ಆಗ್ತಾ ಇದೆ. ಅನೇಕ ಜನ ಈ ತರ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಸೊ ನೀವು ಸಹ ಆ ತರ ಮಾಡ್ಬೋದು.
ಕೆಳಗರೆ ಇಲ್ಲಿ ತನಕ ಕಾರ್ಯಕ್ರಮ ಕೇಳಿದ್ರಲ್ಲ. ನಮ್ಮ ಜೊತೆ ಡಾಕ್ಟರ್ ರಾಮಕೃಷ್ಣಪ್ಪ ಅವರಿದ್ರು. ಸಾವಯವ ಕೃಷಿಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ರು ಅಂತಾನೆ ಹೇಳಬಹುದು. ನಮ್ಮ ಹಿರಿಯರಿಗೂ ಸಹ ಈ ವಿಷಯದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದ್ದವು. ಆ ಎಲ್ಲ ಪ್ರಶ್ನೆಗಳಿಗೆ ಡಾಕ್ಟರ್ ಕೃಷ್ಣಪ್ಪ ಅವರು ಉತ್ತರಿಸಿದ್ದಾರೆ ಅಂತ ನಾನು ತಿಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಕಾರ್ಯಕ್ರಮ ಮುಗಿಸೋದಕ್ಕೂ ಮುಂಚೆ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನೀವು ನಮಗೆ ತಿಳಿಸಬಹುದು. ನಮ್ಮ ಮೇಲ್ ಐಡಿ ರೇಡಿಯೋ ಆಕ್ಟಿವ್ 90.4 MHzCR@gmail.com. ಈ ಒಂದು ಮೇಲ್ ಐಡಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಬಹುದು ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮನ ರೇಡಿಯೋದಲ್ಲಿ ಕೇಳಲು ಮಿಸ್ ಆಗಿದ್ದಲ್ಲಿ ನೀವು ನಮ್ಮ ವೆಬ್ಸೈಟ್ iRadio ವೆಬ್ಸೈಟ್ ಮೂಲಕ ಈ ಕಾರ್ಯಕ್ರಮನ ಕೇಳಬಹುದು ಅಂತ ಹೇಳ್ತಾ, ನಿರಂತರವಾಗಿ ಕೇಳಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಮುಂದಿನ ಕಾರ್ಯಕ್ರಮದೊಂದಿಗೆ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ಆರೋಗ್ಯ, ಕೈಗಾರಿಕೆ, ಶಿಕ್ಷಣ, ಪರಿಸರ, ಸಾಮಾಜಿಕ ಸುಧಾರಣೆ, ಸಮುದಾಯ ಬೆಳವಣಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಧುರ ಸಂಗೀತ, ಮನಸೂರೆಗೊಳ್ಳುವ ನಾಟಕಗಳು ಎಲ್ಲ ನಿಮ್ಮ ರೇಡಿಯೋ ಚಾನೆಲ್ನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್.